Hello everyone, welcome to Navras Maths Tutorials, exercise number 2.3, fourth question. ನೋಡಿ ಏನ್ ಕೊಟ್ಟಿದ್ದಾರೆ, ಫ್ಯಾಕ್ಟರೈಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 12x² ಮೈನಸ್ 7x+1 ಅಂತ ಕೊಟ್ಟಿದ್ದಾರೆ. ಈ ರೀತಿ ಟ್ರೈನಾಮಿಯಲ್ಸ್ ಕೊಟ್ಟು ಫ್ಯಾಕ್ಟರೈಸ್ ಮಾಡಿ ಅಂತಂದಾಗ ನಾವು ಮುಂಚೆ ಎಲ್ಲ ಕಲ್ತಿದೀವಲ್ವಾ, 8th ಸ್ಟ್ಯಾಂಡರ್ಡ್ ಅಲ್ಲಿ ಫ್ಯಾಕ್ಟರೈಸೇಷನ್ ಚಾಪ್ಟರ್ ಅಲ್ಲಿ ಕಲ್ತಿದೀವಲ್ವಾ, ಬೈ ಸ್ಪ್ಲಿಟ್ಟಿಂಗ್ middle term method. By splitting middle term method ಯೂಸ್ ಮಾಡಿ ನಾವು ಫ್ಯಾಕ್ಟರೈಸ್ ಮಾಡ್ಬೋದು. ಬೈ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ನೆನಪಿದೇನೋ ಇಲ್ವೋ, ಈಗ ಮತ್ತೆ ನಾವು ಕಲಿಯೋಣ. ಓಕೆ, ಈಗ ನೋಡಿ ಯಾವ ರೀತಿ ಮಾಡ್ಬೇಕಂದ್ರೆ, ಇಲ್ಲಿ ಕೋಎಫಿಷಿಯಂಟ್ ಆಫ್ x², ಇಲ್ಲಿ ಏನಿದೆ ಆ ನಂಬರ್ ತಗೊಳ್ಳಿ, ಇಲ್ಲಿ ಕಾನ್ಸ್ಟೆಂಟ್ ಏನಿದೆ ಅದು ತಗೊಳ್ಳಿ, ಎರಡನ್ನೂ ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ, 12 ಬಂತು. ಈಗ ಈ 12 ಫ್ಯಾಕ್ಟರ್ಸ್ ಯಾವ ರೀತಿ ಇರ್ಬೇಕು ಅಂತಂದ್ರೆ, ನಮಗೆ ಮಲ್ಟಿಪ್ಲೈ ಮಾಡಿದಾಗ ಸೇಮ್ +12 ಬರಬೇಕು. ಆಡ್ ಮಾಡಿದ್ರೆ ನಮ್ಗೆ ಮಿಡಿಲ್ ನಂಬರ್ ಬರಬೇಕು. ಇಲ್ಲಿ ಮಿಡಿಲ್ ಏನಿದೆ, -7 ಇದೆ, ಸೊ -7 ಬರಬೇಕು. ಆ ರೀತಿ ಬಂದೇ ಬರುತ್ತೆ, ಯಾಕಂದ್ರೆ ಬರ್ಲೇಬೇಕು. ಬರ್ದಿದ್ರೆ ಇದು ಈ ಸಮ್ ಏನ್ ಕೊಟ್ಟಿದ್ರಲ್ವಾ, ಇದು ರಾಂಗ್ ಅರ್ಥ. ಬಂದೇ ಬರುತ್ತೆ. ಈಗ ನೋಡಿ 12ಗೆ ಯಾವ ನಂಬರ್ ಇಂದ ನಾವು ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ 12 1 1 ಬಂತು, ಆದ್ರೆ 12 1 ಆಡ್ ಆರ್ ಮೈನಸ್ ಮಾಡಿದಾಗ ನಮ್ಗೆ 7 ಬರಲ್ಲ. ಸೊ ಇನ್ನು ಯಾವ ಟೇಬಲ್ಸ್ ಅಲ್ಲಿ 12 ಬರುತ್ತೆ ನೋಡಿ, 3 4 12 ಬಂತಲ್ವಾ, 3 4 12 ಬಂತು. ಆದ್ರೆ ನಮ್ಗೆ -7 ಕೂಡ ಬರಬೇಕು. ಅಂದ್ರೆ ನಾವೇನ್ ಮಾಡ್ಬೋದು, -3 -4 ಮಾಡ್ಬೋದಲ್ವಾ. ಆಡ್ ಮಾಡಿದಾಗ -7 ಆಗುತ್ತೆ, ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 3 4 12 ಆಯ್ತು ಅಲ್ವಾ. ಸೊ 3 4 ತಗೋಬಹುದು. ಯಾವ ರೀತಿ ತಗೋಬೇಕು ಅಂದ್ರೆ ನೋಡಿ, 12x² ಮೈನಸ್ 4x ಮೈನಸ್ 3x ಪ್ಲಸ್ 1. ಓಕೆ, ಈಗ ನೋಡಿ ಕಾಮನ್ ನೋಡಿ ತೆಗೆಯೋಣ. ಏನೇನ್ ಕಾಮನ್ ಬರುತ್ತೆ ಇಲ್ಲಿ ನೋಡಿ, 4 ಟೇಬಲ್ಸ್ ಅಲ್ಲಿ ಬರುತ್ತಲ್ವಾ 12. ಸೊ 4 ಕಾಮನ್ ಇದೆ, ಇನ್ನು ಎಕ್ಸ್ ಕಾಮನ್ ಇದೆ, ಎರಡರಲ್ಲೂ ಎಕ್ಸ್ ಇದೆ. ಸೊ ಎಕ್ಸ್ ಕಾಮನ್ ತೆಗೆಯೋಣ. ಇಲ್ಲಿ ಏನು ಉಳಿತು, 4 3 ಅಲ್ವಾ 12 ಬರೋದು. ಸೊ 4 ಇಂಟು 3 ಮಾಡಿದ್ರೆ ನಮ್ಗೆ 12 ಬರುತ್ತೆ. 1 ಎಕ್ಸ್ ಹೊರಗಡೆ ತೆಗೆದ್ವಿ, 1 ಎಕ್ಸ್ ಉಳಿತು ಇಲ್ಲಿ. ಓಕೆ, ಮೈನಸ್ ಇಲ್ಲಿ 4x ಹೊರಗಡೆ ತೆಗೆದ್ಬಿಟ್ಟಿದ್ವಿ. ಸೊ ಏನು ಉಳಿಯಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 1 ಹಾಕೋಣ. ಇಲ್ಲಿ ಮೈನಸ್, ಇಲ್ಲಿ ನೋಡಿ ಏನು ಕಾಮನ್ ಇಲ್ಲ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 1 ಕಾಮನ್ ತೆಗೆದ್ವಿ. ಮೈನಸ್ ಹೊರಗಡೆ ತೆಗೆದಿರೋದ್ರಿಂದ ಇಲ್ಲಿ ಏನು ಉಳಿಯುತ್ತೆ, +3x ಉಳಿತು ಅಲ್ವಾ. ಇಲ್ಲಿ ಪ್ಲಸ್ ಇದೆ, ನಾವಿಲ್ಲಿ ಮೈನಸ್ ಬರಿಬೇಕು, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಒಂದು ಇನ್ನೊಂದು, ಇಲ್ಲಿ ಏನ್ ಬಂದಿರುತ್ತೋ ಇಲ್ಲಿನೂ ಅದೇ ಬರುತ್ತೆ ಸೇಮ್. ಓಕೆ, ಇಲ್ಲಿ ಏನ್ ಬಂದಿರುತ್ತೋ ಅದೇ ಬರ್ಬೇಕು, ಅವಾಗ ಅದು ಕರೆಕ್ಟ್ ಆಗೋದು. ಈಗ ನೋಡಿ, ಇದು ಒಂದು ಫ್ಯಾಕ್ಟರ್, ಇದು ಒಂದು ಫ್ಯಾಕ್ಟರ್ ಇದ್ದಂಗೆ. ಇವು ಎರಡರಲ್ಲೂ ನಮ್ಗೆ ಏನ್ ಕಾಮನ್ ಇದೆ, 3x - 1, ಇಲ್ಲಿನೂ 3x - 1. ಸೊ 3x - 1 ಕಾಮನ್ ತೆಗೆದ್ವಿ. ಉಳಿದಿದ್ದೇನು ಉಳಿತು, 4x - 1. ಇಷ್ಟೇ ಫ್ಯಾಕ್ಟರೈಸೇಷನ್ ಅಂದ್ರೆ, ಇಷ್ಟೇ. ಓಕೆ, ಈಗ ಸೆಕೆಂಡ್ ಒನ್ ಮಾಡೋಣ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 2x² ಪ್ಲಸ್ 7x ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ x² ಏನಿದೆ, 2 ಇದೆ, ಇಂಟು ಕಾನ್ಸ್ಟೆಂಟ್ ಏನಿದೆ 3 ಇದೆ. 2 3 6 ಆಯ್ತು. ಈಗ ನಮ್ಗೆ ಮಿಡಲ್ ಟರ್ಮ್ ಕೂಡ ಬರಂಗ್ ಮಾಡ್ಬೇಕು, ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 6 ಬರಬೇಕು. ಇನ್ನ ಆಡ್ ಆರ್ ಮೈನಸ್ ಮಾಡಿದ್ರೆ ನಮ್ಗೆ +7 ಬರಬೇಕು. ಓಕೆ, ಯಾವ ನಂಬರ್ ಇಂದ ಮಾಡಿದ್ರೆ ಬರುತ್ತೆ ನೋಡಿ, 2 3 6 ಆರ್ 3 2 6 ಇವೆರಡು ಬರುತ್ತೆ. ಆದ್ರೆ ಇವು ಆಡ್ ಆರ್ ಮೈನಸ್ ಮಾಡಿದ್ರೆ ನಮಗೆ 7 ಬರಲ್ಲ. ಸೊ ಇನ್ಯಾವ್ದು ತಗೋಬಹುದು, 6 1 6 ಆಗುತ್ತಲ್ವಾ. ಸೊ 6 1 6 ಅಂತ ತಗೊಂಡ್ರೆ ಆಯ್ತು. ಆಡ್ ಮಾಡಿದ್ರೆ ನಮ್ಗೆ 7 ಕೂಡ ಬರುತ್ತೆ. ಸೊ ನೋಡಿ, 2x² ಪ್ಲಸ್ 6x ಪ್ಲಸ್ 1x ಅಂತ ಬರೆದ್ರು ನಡೀತದೆ, ಬರೀ x ಬರೆದ್ರು ನಡೀತದೆ. ಬ್ರಾಕೆಟ್ ಹಾಕೋದು ಬೇಡ,
+3. ಈಗ ನೋಡಿ ಯಾವ್ದು ಕಾಮನ್ ಬರುತ್ತೆ, ಎಕ್ಸ್ ಅಂತೂ ಕಾಮನ್ ಇದೆ, 2 ಕಾಮನ್ ಬರುತ್ತೆ. 2 ಟೇಬಲ್ ಅಲ್ಲಿ ಬರುತ್ತಲ್ವಾ ಇದು, ಅದಕ್ಕೆ. ಈಗ 2x ತೆಗೆದ್ಬಿಟ್ಟಿ ಹೊರಗಡೆ, ಓನ್ಲಿ ಎಕ್ಸ್ ಮಾತ್ರ ಉಳಿತು. ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಎಕ್ಸ್ ಹೊರಗಡೆ ತೆಗೆದ್ಬಿಟ್ಟಿವಿ, 6 2 ಹೊರಗಡೆ ತೆಗೆದ್ವಿ ಅಂದ್ರೆ 2 3 ನೋಡಿ ಮಲ್ಟಿಪ್ಲೈ ಮಾಡಿ, 2 × 3 6 ಆಯ್ತು. ಅಂದ್ರೆ 2x × 3 ಮಾಡಿದ್ರೆ ನಮಗೆ 6x ಬರ್ಬೇಕು. ಪ್ಲಸ್ ಇಲ್ಲಿ ಏನು ಕಾಮನ್ ಇಲ್ಲ, 1 ಇದೆ ಅಂತ ಅನ್ಕೋಬೇಕು, 1 ಇದ್ದೇ ಇರುತ್ತೆ. ಓಕೆ, ಈಗ ಏನ್ ಉಳಿಯುತ್ತೆ, x+3ನೇ ಉಳಿಯುತ್ತೆ. ಇಲ್ಲಿ ಏನಿರುತ್ತೆ ಅದೇ ಬರುತ್ತೆ. ಈಗ ಎರಡರಲ್ಲೂ ಏನ್ ಕಾಮನ್ ಇದೆ, x+3 x+3. ಸೊ x+3 ಇನ್ನೊಂದು 2x + 1 is the answer. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 6x² + 5x - 6 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ x² ಏನಿದೆ, 6 ಇದೆ. ಕಾನ್ಸ್ಟೆಂಟ್ ಏನಿದೆ, 6 ಇದೆ, -6. ಸೊ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರ್ತಾ ಇದೆ, -36 ಅಲ್ವಾ. ಸೊ ಈಗ ನಮ್ಗೆ ಮಿಡಲ್ ಟರ್ಮ್ 5 ಬರ್ಬೇಕು. ಓಕೆ, ಆಡ್ ಆರ್ ಮೈನಸ್ ಮಾಡಿದಾಗ ನೋಡಿ ನಮ್ಗೆ 36 ಫ್ಯಾಕ್ಟರ್ಸ್ ಆ ರೀತಿ ತಗೋಬೇಕು. ನಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ -36 ಬರ್ಬೇಕು, ಆಡ್ ಆರ್ ಮೈನಸ್ ಮಾಡಿದಾಗ ನಮ್ಗೆ +5 ಬರ್ಬೇಕು. ಸೊ ಯಾವ್ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ, 36 6 36, ಆದ್ರೆ ಆಡ್ ಆರ್ ಮೈನಸ್ ಮಾಡಿ ನಮ್ಗೆ 5 ಬರಲ್ಲ. ಸೊ ಇನ್ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ, 9 4s ಬರುತ್ತಲ್ವಾ, 9 4s 36, ಆದ್ರೆ ಮೈನಸ್ ಮಾಡಿದಾಗ ಬರುತ್ತೆ ನೋಡಿ, 9 - 4 ಮಾಡಿದಾಗ 5 ಬರುತ್ತೆ. ಸೊ ಇಲ್ಲಿ 9 × 4, ಆದ್ರೆ ಇಲ್ಲಿ ನಮ್ಗೆ ಇಲ್ಲಿ -4 ತಗೋಬೇಕಾಗುತ್ತೆ, ಯಾಕಂದ್ರೆ -36 ಬೇಕಲ್ವಾ, -4 ತಗೋಣ. ಇಲ್ಲಿ 9 - 4 ಮಾಡಿದಾಗ ನಮ್ಗೆ ಆನ್ಸರ್ 5 ಬರುತ್ತೆ. ಓಕೆ, ಈಗ ಮಾಡೋಣ. 6x² + 9x - 4x ನೋಡಿ, ಇಲ್ಲಿ ಮೈನಸ್ ಮಾಡಿದಾಗ ನಮ್ಗೆ 5x ಬಂತು, -6 ಆಸ್ ಇಟ್ ಈಸ್. ಈಗ ನೋಡಿ ಏನ್ ಕಾಮನ್ ಬರುತ್ತೆ, 3 ಟೇಬಲ್ ಅಲ್ಲಿ ಬರುತ್ತಲ್ವಾ, 6 9, ಅದಕ್ಕೆ 3 ಕಾಮನ್ ತೆಗೆಯೋಣ. x ಎರಡರಲ್ಲೂ ಇದೆ, x ಕಾಮನ್ ತೆಗೆಯೋಣ. ಈಗ ಏನ್ ಉಳಿತಿಲಿ, 2 ಉಳಿತು ಅಲ್ವಾ, 3 2s 6 ಆಗುತ್ತೆ, 2 ಉಳಿತು, 1x ಉಳಿತು, ಪ್ಲಸ್ 3 3s 9 ಆಗುತ್ತೆ, x ಹೊರಗಡೆ ತೆಗೆದ್ಬಿಟ್ಟಿದ್ವಿ. ಅಂದ್ರೆ ಮಲ್ಟಿಪ್ಲೈ ಮಾಡಿ ನೋಡಿ ನೀವು, 3 9s 3 3s 9 ಬರ್ಬೇಕು. ಅಂದ್ರೆ 3x × 3 ಮಾಡಿದಾಗ ನಮ್ಗೆ 9x ಬರ್ಬೇಕು. ಮೈನಸ್ ಇಲ್ಲಿ ಯಾವುದು ಟೇಬಲ್ ಅಲ್ಲಿ ಬರುತ್ತೆ, 2 ಟೇಬಲ್ ಅಲ್ಲಿ ಬರುತ್ತೆ ನೋಡಿ ಅಲ್ವಾ. ಸೊ 2 ಕಾಮನ್ ತೆಗೆಯೋಣ. 2 ತೆಗೆದು ಇಲ್ಲಿ ಏನು ಉಳಿತು, 2 ಉಳಿತು, x ಉಳಿತು ನೋಡಿ. ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಪ್ಲಸ್, -2 2s 4, x × 1 x. ಈಗ ಪ್ಲಸ್, ಯಾಕಂದ್ರೆ ಮೈನಸ್ ಹೊರಗಡೆ ತೆಗೆದಿದ್ದೀವಿ, 2 × 3 ಮಾಡಿದ್ರೆ 2 3s -6, ಇಲ್ಲಿ ಮೈನಸ್ ಇದೆ ಅಲ್ವಾ, ಅದಕ್ಕೆ 2x + 3 2x + 3 ಕಾಮನ್ ಇದೆ, 3x - 2 ಇವೆರಡು ಫ್ಯಾಕ್ಟರ್ಸ್. ಓಕೆ, ಇದು ಆನ್ಸರ್. ಈಗ ಫೋರ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, 3x² - x - 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ x² ಏನಿದೆ, 3 ಇದೆ. ಕಾನ್ಸ್ಟೆಂಟ್ ಏನಿದೆ, -4 ಇದೆ. ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ, -12 ಬಂತು. ಸೊ ನಮ್ಗೆ ಅಂತ ನಂಬರ್ ಬೇಕು. ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ -12 ಬರಬೇಕು. ಆಡ್ ಆರ್ ಮೈನಸ್ ಮಾಡಿದಾಗ ನಮ್ಗೆ ನೋಡಿ ಇಲ್ಲಿ ಏನಿದೆ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ, -1 ಬೇಕು. ಓಕೆ, ನೋಡಿ ಇದೇ ನಂಬರ್ಸ್ ತಗೋಬೋದಲ್ವಾ, 3 4s 12 ಬರುತ್ತೆ. ಮೈನಸ್ ಮಾಡಿದಾಗ ಬಿಗ್ಗರ್ ನಂಬರ್ಗೆ -4 + 3 ಮಾಡಿದಾಗ ನಮ್ಗೆ -1 ಬಂದೇ ಬರುತ್ತೆ. ಸೊ ಇಲ್ಲಿನೂ 3 4s ತಗೋಬಹುದು, ಇಲ್ಲಿನೂ ಅದೇ ರೀತಿ ತಗೋಬಹುದು ನೋಡಿ. ಓಕೆ,
ಯಾಕೆ ಈ ರೀತಿ ತಗೊಂಡಿದ್ದೀನಿ ಅಂದ್ರೆ ಹೇಳ್ತೀನಿ ನೋಡಿ. ಫಸ್ಟ್ 3 ತಗೊಳ್ಳೋಣ. 3x ಮೈನಸ್ 4x. ನೋಡಿ 2 ಪ್ಲಸ್ 1 ಪ್ಲಸ್ 1 ಮೈನಸ್ ಇದೆ, ಮೈನಸ್ ಮಾಡಬೇಕು. 4 ಮೈನಸ್ 3 ಮಾಡಿದಾಗ 1 ಬರುತ್ತೆ, ಆದ್ರೆ ಬಿಗ್ಗರ್ ನಂಬರಿಗೆ ಮೈನಸ್ ಇರೋದ್ರಿಂದ -1 ಆಯ್ತು ಅಲ್ವಾ. ಇಲ್ಲಿ 3x ಯಾಕೆ ತಗೊಂಡ್ರಿ ಮೇಡಮ್? ಇಲ್ಲಿ ತಗೋಬಹುದು, ಇಲ್ಲಿ -4x ತಗೋಬಹುದು, ಹೆಂಗಾರು ತಗೋಬಹುದು, ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ನಾನು ಯಾಕೆ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ 3x ಕಾಮನ್ ತೆಗಿಬಹುದು ಅಂತ. ಇಲ್ಲಿ 4x ತಗೊಂಡ್ರು ಓನ್ಲಿ x ಕಾಮನ್ ಬರುತ್ತೆ. ಓಕೆ, ಹಂಗೂ ತಗೊಂಡ್ರು ತಪ್ಪಲ್ಲ. -4. ಈಗ ನೋಡಿ 3x ಎರಡರಲ್ಲೂ ಇದೆ, ಸೊ 3x ಕಾಮನ್ ತಗೊಂಡ್ವಿ. ಇಲ್ಲಿ ಏನು ಉಳಿತು? ಓನ್ಲಿ x ಮಾತ್ರ ಉಳಿತು. ಇಲ್ಲಿ 3x ಎಲ್ಲ ಹೊರಗಡೆ ತೆಗೆದ್ಬಿಟ್ಟು 1 ಉಳಿತು. ಇಲ್ಲಿ ನೋಡಿ ಎರಡರಲ್ಲೂ 4 ಇದೆ, ಎರಡರಲ್ಲೂ ಮೈನಸ್ ಇದೆ, ಸೊ -4 ಕಾಮನ್ ತೆಗೆಯೋಣ. ಸೊ ಏನು ಉಳಿತು? ಇಲ್ಲಿ +x ಉಳಿತು, ಇಲ್ಲಿ +1 ಉಳಿತು. ನೋಡಿ ಸೇಮ್ ಬಂತಲ್ವಾ. ಸೊ ಕಾಮನ್ ತೆಗೆಯೋಣ. x + 1 ಇಂಟು 3x - 4, ಓಕೆ, is the answer. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.